ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ತಾಲೂಕು ಘಟಕದ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಲ್ಲೂರಿನ ಜಿ.ಎ. ರುದ್ರೇಶ್ ಗೌಡ್ರವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಪ್ರತಿಷ್ಠಾನದ ಅಧ್ಯಕ್ಷ ಸಿ.ಆರ್. ನಾಗೇಂದ್ರಪ್ಪ ಶಾಲನ್ನು ಹಾಕುವ ಮೂಲಕ ಹಾಗೆ ಪುಸ್ತಕವನ್ನು ನೀಡುವ ಮೂಲಕ ನೂತನ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರುದ್ರೇಶ್ ಗೌಡರು ಮಾತನಾಡಿ, ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ನನಗೆ ಹೊಸ ಜವಾಬ್ದಾರಿಯನ್ನು ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷರು ನೀಡಿದ್ದು, ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರತಿಷ್ಠಾನ ಸದಸ್ಯರುಗಳ ವಿಶ್ವಾಸವನ್ನು ಪಡೆದುಕೊಂಡು ಉತ್ತಮ ಕೆಲಸವನ್ನು ನಿರ್ವಹಣೆ ಮಾಡ್ತೇನೆ ಅಂತ ಸಹ ಹೇಳಿದರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂತಹ ಗಂಗಾಧರಯ್ಯ, ಪ್ರಮುಖರಾದಂತಹ ಬಿ.ಎಂ. ಶಿವಪ್ಪ ಮಾತನಾಡಿದರು. ಹಾಗೆಯೇ ಪ್ರತಿಷ್ಠಾನದ ಸದಸ್ಯರಾದಂತಹ ಕಲ್ಪನಾ ರಾಜು, ಹಾಗೆಯೇ ಕಾರ್ಯದರ್ಶಿಯಾದಂತಹ ಶೈಲೇಶ್ ಪಟೇಲ್, ಹಾಗೆಯೇ ಉಮಾದೇವಿ, ಹಿರೇಮಳಿಲಿ, ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ನೂತನ ಅಧ್ಯಕ್ಷರು ಈ ಸಂದರ್ಭದಲ್ಲಿ ವಿಶ್ವ ಮಾನವ ಹಕ್ಕುಗಳ ಉಲ್ಲಂಘನೆಗಳ ಕುರಿತಂತೆ ಮಾತನಾಡಿದರು. ಹಾಗೆಯೇ ಹಿರಿಯ ಪ್ರಮುಖರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇವತ್ತು ಎಲ್ಲರೂ ನಾವು ರಾಜಕೀಯವಾಗಿ ಎಲ್ಲರೂ ಒಂದೊಂದು ಪಕ್ಷದಲ್ಲಿ ಗುರ್ಸಿದ್ವಿ. ರಾಜಕೀಯ ಎಲ್ಲರೂ ಇದೆ. ಆದರೆ ಅನ್ಯಾಯ ಕಂಡು ಬಂದಾಗ ನಾವು ಅದರಿಂದ ಹೊರಬಂದು ಏನಲ್ಲಿಯೋ ನಾವೆಲ್ಲರೂ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ಇವತ್ತು ಮಹಿಳೆಯರ ಮೇಲೆ ದೌರ್ಜನ್ಯ, ಚಿಕ್ಕ ಪೋಕ್ಸ್ ಕಾಯ್ದೆ, ಚಿಕ್ಕ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ, ಆಮೇಲೆ ಈ ಡ್ರಗ್ಸ್ ಮಾಫಿಯಾ ಇವತ್ತು ನಮ್ಮ ತಾಲೂಕಿನಲ್ಲಿ ಭಾಳ ಆಗ್ತಾಯಿದೆ. ಇವನ್ನೆಲ್ಲ ಒಂದು ಖಂಡಿಸ್ಬೇಕು. ಆಮೇಲೆ ಜನಸಾಮಾನ್ಯರಿಗೆ ಇವತ್ತು ಫೇಕ್ ಮಾಡಿ ದುಡ್ಡನ್ನ ಡಬಲ್ ಮಾಡ್ತೀವಿ ಅಂತೇಳಿ ಇವತ್ತು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡೋಂಥದ್ದನ್ನ ವಿರುದ್ಧ ಹೋರಾಟ ಮಾಡಬೇಕು. ಇವತ್ತು ನಾವು ನಮ್ಮ ಎಲ್ಲ ಹಳ್ಳಿಗಳಲ್ಲೂ ನಮ್ಮ ವಿಶ್ವಮಾನವ ಒಂದೊಂದು ಟೀಮ್ ಮಾಡಿ ಇವತ್ತೇನು ರಾಜಕೀಯವಾಗಿ ಪ್ರತಿನಿಧಿಗಳು ಸದಸ್ಯರಿಂದ ಹಿಡಿದು ಎಮ್.ಎಲ್.ಎ ಅವರಿಗೆ ಆಯ್ಕೆ ಮಾಡಲೇಬೇಕು. ಒಳ್ಳೆಯ ವ್ಯಕ್ತಿಗಳನ್ನು ಆಯ್ಕೆ ಮಾಡೋದರ ಮೂಲಕ ಯಾವುದೇ ಜಾತಿ ಇರಲಿ, ಯಾವುದೇ ಪಕ್ಷ ಇರಲಿ, ಒಳ್ಳೆಯ ಕೆಲಸಗಾರರನ್ನು ನಾವು ಆಯ್ಕೆ ಮಾಡುವಂಥ ಒಂದು ಹೋರಾಟ ಮತ್ತು ಎಲ್ಲಿ ಅನ್ಯಾಯ ಕಾಣ್ತದೋ ಅಲ್ಲಿ ನಾವು ನ್ಯಾಯ ಕೊಡಿಸುವಂಥ ಒಂದು ಹೋರಾಟವನ್ನು ಮಾಡೋಣ ಅಂತ ಹೇಳಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರು ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದು, ನಾವೇನಿದು ರಾಜಕೀಯವಾಗಿ ಸೇರಿಸ್ತಾರೋ ಆ ಥರ ಏನು ನಾವೇನು ಎಲ್ಲೂ ಪ್ರಚಾರ ಮಾಡಿಲ್ಲ. ನಮ್ಮ ಕೆಲವೇ ಸ್ನೇಹಿತರು ಕಂಪ್ನಿಯವರು ಇಟ್ಕೋಬೇಕು ಅಂತ ಒಂದು ಆಸೆ ಪಟ್ಟು ನಿಂತ್ಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳು ನಾವು ಹೆಚ್ಚಿಗೆ ಮಾಡಲ್ಲ. ನಮ್ಮ ಏನು ಹೋರಾಟದ ಮೂಲಕ ಇರಬೇಕು ಈ ಸಂಸ್ಥೆ ಅಂತ ಹೇಳ್ತಾ ನಾವು ಕಾಯ ವಾಚ ಮನಸ್ಸಿನಿಂದ ಯಾವ ಹಿಂದೂ ಕ್ರೈಸ್ತ ಯಾವ ಪಕ್ಷ ಅಂತಲೇ ಅನ್ಯಾಯ ಎಲ್ಲಿ ಕಾಣುತ್ತೋ ಅಲ್ಲಿ ನಾವು ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ನನ್ನ ಆಯ್ಕೆ ಮಾಡಿದ್ದ ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿಯವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ರುದ್ರೇಗೌಡರವರೇ, ವೇದಿಕೆಯ ಮೇಲಿರತಕ್ಕಂಥ ವಿಶ್ವ ಮಾನವ ಹಕ್ಕುಗಳ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಿತ್ರ ಮತ್ತು ಬಂಧುಗಳೇ, ಬಹುಶಃ ಅಧಿಕಾರ ಎಲ್ಲರಿಗೂ ಸಿಗಲ್ಲ. ಸಿಕ್ಕ ಅಧಿಕಾರವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದೇ ನಮ್ಮ ಜೀವನದ ಮೊದಲನೇ ಪಾಠ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ, ಸಮಾಜದಲ್ಲಿ ಬಹಿಷ್ಕಾರಗಳು, ಸಮಾಜದಲ್ಲಿ ಶೋಷಣೆಗಳು, ಶಾಲಾ ಮಟ್ಟದಲ್ಲಿ ಕಿರುಕುಳ, ಲೈಂಗಿಕ ಕಿರುಕುಳಗಳು, ಬಾಲಾಪರಾಧಗಳು ಸಾಕಷ್ಟಿದೆ ವಿಷಯ. ಅಥವಾ ಹಳ್ಳಿಗಳಲ್ಲಿ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆದರೆ ಅವನು ಬಗೆಹರಿಸತಕ್ಕಂಥ ಒಂದು ದಿಟ್ಟ ನಿರ್ಧಾರಗಳು ಮಾಡಬೇಕಾಗ್ತದೆ. ಯಾಕಂದರೆ ಒಂದು ಕಡೆ ಶಿಕ್ಷಣ ಕಲಿತಂತೆ ನಮ್ಮ ಮಾನವೀಯ ಮೌಲ್ಯಗಳು ಇವತ್ತು ಕುಸಿತ ಇದ್ದಾವೆ. ಆ ಮಾನವೀಯ ಮೌಲ್ಯಗಳು ಕುಸಿತವನ್ನು ತಡೆಗಟ್ಟಬೇಕು ಅನ್ನೋದಾದರೆ ಇಂಥ ವಿಶ್ವ ಮಾನವ ಒಂದು ಹಕ್ಕುಗಳು
ಯಾಕಂದರೆ ನಾವು ಕರ್ತವ್ಯಗಳನ್ನು ಎಷ್ಟು ನಮಗೆ ಕೊಟ್ಟಿರ್ತವೋ, ಹಕ್ಕುಗಳನ್ನು ಎಷ್ಟು ಕೊಡ್ತಿರೋ ಕರ್ತವ್ಯಗಳನ್ನು ಕೂಡ ನಾವು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಎಲ್ಲಿ ಚ್ಯುತಿ ಬರ್ತದೋ, ಎಲ್ಲಿ ಅನ್ಯಾಯ ಆಗ್ತದೋ. ನಾಗೇಂದ್ರಪ್ಪನವರನ್ನ ಕೇಳ್ಕೊಂಡಾಗ ಅವರು ಹೇಳಿದರು, ನಾನು ಒಂದು ಕಾಲು ಹೊರಗಿಟ್ಟು ಬಿಟ್ಟಿದ್ದೀನಿ, ಅಲ್ಲಿ ದುಡ್ಡು ಖರ್ಚು ಮಾಡಿ ನಾನು ಸಾಮಾಜಿಕ ಸೇವೆಯನ್ನು ಮಾಡ್ತೀನಿ, ಅಲ್ಲಿ ನನಗೆ ಜನ ಹಿಂದೆ ಮುಂದೆ ನ್ಯಾಯವನ್ನು ಕೊಡುವುದರಲ್ಲಿ ಅಸಮಾನತೆ ಇದೆ, ಇಲ್ಲಿ ನ್ಯಾಯಬದ್ಧವಾಗಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ನಾನು ನಿಜವಾಗಿಯೂ ಕೆಲಸ ಮಾಡಲಿಕ್ಕೆ ಖುಷಿ ಇದೆ. ಆದ್ದರಿಂದ ಆ ರಾಜಕೀಯ ಕ್ಷೇತ್ರವನ್ನು ನಾನು ಇವತ್ತಿನಿಂದ ಹಂತ ಹಂತವಾಗಿ ಬಿಡಿ ಅಂತ ನಾವು ಹೇಳಲ್ಲ, ಹಂತ ಹಂತವಾಗಿ ಅದರಿಂದ ಒಂದು ಡಿಸ್ಟೆನ್ಸ್ ಅಂದರೆ ಅಂತರವನ್ನು ಕಾಪಾಡಿಕೊಂಡು ಬರ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ ನಂತರ ನಾವು ದಾವಣಗೆರೆಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾದ ಮಂಜುನಾಥ್ ಅವರಿಂದ ಅಲ್ಲಿ ಪತ್ರಿಕಾ ಭವನದಲ್ಲಿ ಅಧಿಕಾರ ಹಸ್ತಾಂತರ ಮಾಡಿಕೊಂಡು ಇವತ್ತು ನಮ್ಮ ತಾಲೂಕಿನೆಲ್ಲ ಮಾತೃಭೂಮಿ ಇದು, ಈ ಮಾತೃಭೂಮಿಯಿಂದಲೇ ಅವರನ್ನು ಅಭಿನಂದಿಸಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ನಮ್ಮ ನಾಗೇಂದ್ರಪ್ಪನವರು ಹಮ್ಮಿಕೊಂಡಿದ್ರು. ನಾವೆಲ್ಲರೂ ಸೇರಿ ಇವತ್ತು ಆತ್ಮೀಯವಾಗಿ ಬರಮಾಡಿಕೊಂಡು ಅವರನ್ನು ಇವತ್ತು ಆತ್ಮೀಯವಾಗಿ ಯಾರಿಗೂ ಕೂಡ ಬಾಂಡಿಂಗ್ ಇರಬಾರ್ದು. ಬಾಂಡಿಂಗ್ ಅಂದರೆ ನಾನು ನನ್ನ ಜಾತಿ ಮತ್ತು ಅವನು ಆ ಜಾತಿ, ಇವನೇ ಜಾತಿ, ಇವು ಯಾವ ಕೂಡ ಇಲ್ಲಿ ಇರಬಾರ್ದು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಈ ಮಾನವ ಹಕ್ಕುಗಳನ್ನು ನಂಬಿಕೊಂಡು ಹೊಂದಿರತಕ್ಕಂಥ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಉದ್ದೇಶ ಈ ಹ್ಯೂಮನ್ ರೈಟ್ಸ್ನಲ್ಲಿ. ಆದ್ದರಿಂದ ನಮ್ಮ ರುದ್ರೇಗೌಡರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ನೊಂದ ಸಮಾಜದ ಅತ್ಯಂತ ಕಡೆಯ ವ್ಯಕ್ತಿಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಯಾಕಂತಂದರೆ ನನ್ನ ಅಭಿನಂದನೆ ಈಗಾಗಲೇ ನಮ್ಮ ನಾಗೇಂದ್ರಯ್ಯ ಸರ್ ಮಾತಾಡಿದ್ದಾರೆ. ಎಲ್ಲ ಫಂಡುಗಳು ಅದು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನಿಸುತ್ತೆ. ಅದೇ ವಿಚಲಿತವಾಗಬಾರ್ದು. ನಾವು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಯಾವುದೇ ಸಂಘಟನೆಯ ಜೊತೆ ನಾವು ಏನು ಮಾಡಬೇಕು ಅಂತ ಹೇಳಿ ಒಂದು ದೃಢತೆ ಅನ್ನೋದು ನಮ್ಮ ಮನಸ್ಸಲ್ಲಿದ್ದಾಗ ನಾವು ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆ ತರೋಣ. ಈಗ ನಾವು ನೋಡ್ತಾ ಇದ್ದೀವಿ, ದಾವಣಗೆರೆ ಡಿಸ್ಟಿಕ್ಕಲ್ಲೇ ನಾನು ಇರೋದು, ಬೇಕಾಬಿಟ್ಟಿ ಮಾನವ ಹಕ್ಕು ಸಂಘಟನೆಗಳು ಸಂಸ್ಥೆಗಳು ಹುಟ್ಕೊಳ್ತಾನೆ ಇದ್ದಾವೆ. ಆದರೆ ನಾವು ಮಾಡೋ ಕಾರ್ಯಕ್ಕಾಗಂತ ಆಗಬಾರ್ದು. ನಾವು ಏನು ಅನ್ನೋದನ್ನು ಬೇರೆ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಡಿಸ್ಟಿಕ್ ಇದಾವಲ್ಲ ಎಲ್ಲ ಡಿಸ್ಟಿಕ್ಗಳಿಗೂ ಒಂದು ಸಂದೇಶ ಕೊಡುವಂತೆ, ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ನ್ಯಾಯ ಕೊಡೋಕ್ಕೆ ನಾವೇನು ಮಾಡ್ಬೋದು ಅಂತ ನಮ್ಮ ಮನಸ್ಸಿಗೆ ನಾವು ಕ್ಲಾಸ್ ಕೊಟ್ಕೊಳ್ತಾ ಒಂದು ಒಳ್ಳೆ ಕಾರ್ಯ ಮಾಡೋಕ್ಕೆ ಒಂದು ಉತ್ತಮವಾದ ಒಂದು ಮಾತನ್ನು ನನ್ನ ಸರ್ ಆಡಿದ್ದಾರೆ. ಅದೇ ಈಗ ನಾನು ಹೇಳ್ತಾ ಇರೋದು ಅದೇ, ಪ್ರತಿಯೊಬ್ಬರು ಮುನ್ನುಗ್ಗೋಣ. ನಮಗೆ ಆಧಾರ ಸ್ತಂಭ ಅನ್ನುವಂತೆ ನಮ್ಮ ಸರ್ ರುದ್ರೇಶ್ ಸರ್ ಅವರು ಈಗ ಮೊನ್ನೆನೇ ನಾವು ಶಿವರಾತ್ರಿ ಪೂಜೆಯನ್ನ ಮುಗಿಸಿದ್ದೀವಿ. ರುದ್ರ ಅಂದರೆ ಶಿವನ ಹಾಗೆ ಅವ್ರು ನಿಲ್ಲಬೇಕು. ಶಿವನು ಇವನೇ ಯಾರು ಸಂಸಾರಸ್ಥನೇ. ನಮ್ಮ ಜೀವನದಲ್ಲಿ ನಮ್ಗೆ ಎಲ್ಲ ಕಡೆ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ, ಹಿಂದಿನ ಕಾಲದಲ್ಲಿ ಎಲ್ಲ ಕೆಟ್ಟದಿದೆ, ಬರೀ ಕೆಟ್ಟದನ್ನೇ ಮಾತಾಡ್ಕೊಳ್ತಾ ಇದ್ದೀವಿ. ಯಾವ ಪೇಪರ್ ನೋಡ್ರಿ, ಮಾಧ್ಯಮಗಳನ್ನು ನೋಡ್ರಿ, ಏನು ನೋಡಿದ್ರು ಕೆಟ್ಟದ್ದೇ ನಮ್ಮ ಮಕ್ಕಳಿಗೆ ತುಂಬ್ತಾ ಇದ್ದೀವಿ. ಆ ಕೆಟ್ಟದ್ರ ನಡುವೆನೂ ನಮಗೆ ಒಳ್ಳೇದಿದೆ ಅನ್ನೋ ಕಲ್ಪನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಕೊಚ್ಚಲಿದ್ರು ಲೋಟಸ್ ಫ್ಲವರ್ ಆಗಿ ನಾವು ಅರಳಬೇಕಾಗಿದೆ. ಹಾಗೆ ಮಾಡೋಕ್ಕೆ ಮನುಷ್ಯನಿಂದ ಮಾತ್ರ ಸಾಧ್ಯ. ಒಂದು ಧರ್ಮದ ಮಾರ್ಗದಲ್ಲಿದ್ರೆ ಕೊನೆಗೂ ಸತ್ಯ ಅನ್ನೋದು ವಜ್ರ ಇದ್ದಾಗೆ. ಕಾಗೆ ಬಂಗಾರ ತುಂಬ ಪಳಪಳ ಬರುತ್ತೆ, ಅದು ಕಂಡು ಹೋಗ್ಬಿಡತ್ತೆ. ಆ ಥರ ಕಾಗೆ ಬಂಗಾರ ಆಗೋದು ಬೇಡ. ನಾವು ನಮ್ಮ ಸರ್ನ ಅಂಡರ್ನಾಗೆ ಒಳ್ಳೆ ಕೆಲಸ ಏನು ಮಾಡೋಕ್ಕೆ ಸಾಧ್ಯನೋ ಸರ್ ಹೇಳಿದ್ರು, ಎಲ್ಲಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆಗಲೇ ಗಾಳಿಯಾಗಿ ಹೋಗ್ಬಿಟ್ಟಿತ್ತು ನಮ್ಮ ಸಮಾಜ. ಒಂದು ಕಡೆ ಹೊಲಿಗೆ ಹಾಕಿದ್ರೆ ಮತ್ತೊಂದು ಕಡೆ 19 ಹೊಲಿಗೆಗಳು ಬಿಚ್ಕೊಳ್ತಾವಂತೆ. ಆ ಥರ ಇದೆ. ಆದ್ರೂ ನಾವು ಒಳ್ಳೆಯದನ್ನೇ ಮಾಡೋಕ್ಕೆ ಮುನ್ನುಗ್ಗೋಣ. ಸರ್ ಒಂದು ಆಧಾರದ ಅಂಡರ್ನಾಗೆ ನಾವೆಲ್ಲವೂ ಮುನ್ನುಗ್ಗೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಸಮಾಜ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನಗೊಂದು ಲೈನ್ ಸಿಕ್ಕಿದೆ. ಈಗ ಟೀಮ್ ಯಾವತ್ತೂ ನನ್ನನ್ನು ಇನ್ವೈಟ್ ಮಾಡ್ತಾನೆ ಇರ್ತಾರೆ. ನಾವು ಒಳ್ಳೇದು ಮಾಡ್ಕೊಂಡು ಹೋಗೋಣ ಸರ್. ಮುಂದೆ ಯೂತಿಗಾದರೂ ಒಂದು ಸಂದೇಶ ಆದರೂ ಕೊಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.